ಇಡೀ ರಾಜ್ಯದ ಜನತೆಯ ಬದುಕನ್ನು ಸರಿಪಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ತರಲಿಕ್ಕೆ ನಿಮ್ಮ ಮನೆಯ ಮಗ ಅಂತಕ್ಕಂಥ ಒಂದು ಭಾವನೆಯಿಂದ ಒಂದು ಅವಕಾಶವನ್ನ ಈ ಬಾರಿ ನನಗೆ ಕಲ್ಪಿಸಿಕೊಡಿ ಅಂತಕ್ಕಂಥ ಮನವಿಯನ್ನ ನಿಮ್ಮೆಲ್ಲರಿಗೆ ಸಲ್ಲಿಸಿ ಕಳೆದ 15 ದಿನಗಳಿಂದ ನಮ್ಮ ಪಕ್ಷದ ಕಾರ್ಯಕರ್ತರು, ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಬಿಜೆಪಿ ಪಕ್ಷದ ನಾಯಕರು ಎಲ್ಲರೂ ಜೊತೆಗೂಡಿ ಈ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಜನತೆಯ ವಿಶ್ವಾಸವನ್ನು ಗಳಿಸಿ ಈ ಚುನಾವಣೆಯಲ್ಲಿ ಒಂದು ನನಗೆ ಬಲವನ್ನು ತುಂಬಿದ್ದೀರಿ. ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಬಿಜೆಪಿ ಪಕ್ಷದ ಕಾರ್ಯಕರ್ತರು ಎಲ್ಲರಿಗೂ ನನ್ನ ಗೌರವಪೂರ್ವಕವಾದ ವಂದನೆಗಳು. ನಾನು ಒಂದು ಮಾತನ್ನು ಹೇಳ್ತೇನೆ, ಮಂಡ್ಯ ಜಿಲ್ಲೆ ನಾನು ಕಳೆದ 95ನೇ ಇಸ್ವಿಯಿಂದ 79 ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಓಡಾಡಿದ್ದೇನೆ. ಯಾವೊಂದು ಹಂಚಿಕೆದಾರರಾಗಿ ಮೈಸೂರು ಪ್ರತಿನಿತ್ಯ ಓಡಾಡಿದ್ದೇನೆ. 50 ವರ್ಷ ಆಗಿತ್ತು ಹಿಂದೆ. ಅದೇ ರೀತಿ ಜಿಲ್ಲೆ ಈ ತಾಲೂಕು ನಗರ ಏನಿದೆ, ಒಂದು ಮಾತನ್ನ ಹೇಳ್ತೇನೆ, ಸ್ಮಾರ್ಟ್ ಸಿಟಿಯನ್ನ ಇವತ್ತು ತರತಕ್ಕಂಥದ್ದು ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರು ಒಂದು ತೀರ್ಮಾನ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಇವತ್ತು ತೀರ್ಮಾನ ಮಾಡಿದ್ದಾರೆ, ದೇಶದಲ್ಲಿ 10 ನಗರಗಳಿಗೆ 1,000 ರೂಪಾಯಿ, 1,000 ಕೋಟಿ ರೂಪಾಯಿಗಳನ್ನ ಇವತ್ತು ಒಂದೊಂದು ನಗರಕ್ಕೆ ಹಣವನ್ನು ಖರ್ಚು ಮಾಡತಕ್ಕಂಥ ಒಂದು ನೀಲಿ ನಕ್ಷೆಯನ್ನು ಮಾಡಿದ್ದಾರೆ. ಒಂದು ಮಾತನ್ನು ಹೇಳ್ತೇನೆ, 10 ನಗರಗಳಲ್ಲಿ ಮಂಡ್ಯ ನಗರವನ್ನು ಸೇರಿಸಿಕೊಳ್ಬೇಕು ಅಂತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಶಕ್ತಿಯನ್ನು ತುಂಬುತ್ತೇನೆ. ನನ್ನನ್ನು ನಂಬಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಇಲ್ಲಿಯವರೆಗೆ ಸನ್ಮಾನ್ಯ ದೇವೇಗೌಡರಿಗೆ ಏನು ರಾಜಕೀಯವಾಗಿ ಶಕ್ತಿ ತುಂಬಿದ್ದೀರಿ, ಅದೇ ಶಕ್ತಿಯನ್ನ ಈ ಚುನಾವಣೆಯಲ್ಲಿ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಪಕ್ಷ, ರೈತರ ಪಕ್ಷ, ಈ ಪಕ್ಷವನ್ನು ಬೆಂಬಲಿಸಿ ಉಳಿಸಿ ಅಂತಕ್ಕಂಥ ಮನವಿಯನ್ನು ನಿಮ್ಮೆಲ್ಲರಿಗೆ ಸಲ್ಲಿಸಿ ನನ್ನ ಗೌರವಪೂರ್ವಕಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ನನ್ನ ವಂದನೆಗಳು, ಎಲ್ಲರಿಗೂ ನನ್ನ ನಮಸ್ಕಾರ. 26ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಮತದಾನದಲ್ಲಿ ಭಾಗವಹಿಸತಕ್ಕಂಥದ್ದನ್ನ ನಾವೆಲ್ಲರೂ ಇವತ್ತು ತೀರ್ಮಾನ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಗೌರವಪೂರ್ವಕ ವಂದನೆಗಳು. 26ನೇ ತಾರೀಕು 10 ಗಂಟೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ಬೂತಲ್ಲೂ ಇದು ಕುಡಿದು ಸಿಂಬಲ್ಲು ಒಳವತ್ತಮ್ಮ ಎಳೆಯ ಗುರುತು ಗ್ರಾಮ ಸಭೆಗೆ ಒಂದು ನೀವೇಳಿ ಕುಮಾರಣ್ಣ ಸೀರಿಯಲ್ ನಂಬರ್ 8 ಗುರ್ತೇನು 10 ಗಂಟೆಗೆ ಕಾಂಗ್ರೆಸ್ ಅವರಲ್ಲಿ ಖಾಲಿ ಆಗಬೇಕು. ಗ್ಯಾರಂಟಿನಾ ಇವೆಲ್ಲರಿಗೂ ನಮಸ್ಕಾರಗಳು. ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಭರ್ಜರಿಯಾಗಿ ರೋಡ್ ಶೋ ನಡೆಸ್ತಾ ಇದ್ದಾರೆ. ಇಂದು ಚುನಾವಣಾ ಪ್ರಚಾರಕ್ಕೆ, ಸಮಾವೇಶಗಳಿಗೆ, ಗುಂಪು ಸೇರ್ಲಿಕ್ಕೆ ಕೊನೆಯ ದಿನವಾಗಿದೆ. ಈ ಹಿನ್ನೆಲೆಯಲ್ಲಿ ಭರ್ಜರಿಯಾಗಿ ರೋಡ್ ಶೋ ನಡೆಸಿದ್ದಾರೆ. ಮಂಡ್ಯ ಜಿಲ್ಲೆಯಾದ್ಯಂತ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಅಭಿಮಾನಿಗಳು ಕುಮಾರಸ್ವಾಮಿಗೆ ಸಾಥ್ ನೀಡಿದ್ದಾರೆ. ಎನ್ಡಿಎ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಈ ಬಾರಿ ಮಂಡ್ಯ ಕಣದಲ್ಲಿದ್ದಾರೆ. ಇಡೀ ದೇಶದ ಚಿತ್ತ ಪ್ರತಿ ಬಾರಿ ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ಯಾವುದೇ ಚುನಾವಣೆ ಬರಲಿ ಮಂಡ್ಯ ಜಿಲ್ಲೆಯತ್ತ ಇರುತ್ತೆ. ಈ ಒಂದು ನಿಟ್ಟಿನಲ್ಲಿ ಕುಮಾರಸ್ವಾಮಿ ಭರ್ಜರಿಯಾಗಿ ರೋಡ್ ಶೋ ನಡೆಸುತ್ತಿದ್ದಾರೆ. ಜಿದ್ದಿನ ಕಣವಾಗಿ ಮಂಡ್ಯ ಮಾರ್ಪಟ್ಟು ತಾಯಂದಿರು, ಸಹೋದರಿಯರು, ಹಿರಿಯರು, ಯುವಕ ಸ್ನೇಹಿತರು ಮತ್ತು ಎತ್ತಿನ ಬಂಡಿಯಲ್ಲಿ ಕೆಲವು ಹಳ್ಳಿಗಳಿಂದ ತಾಯಂದಿರು ಸಹ ಬಂದಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಮೆರಗನ್ನ ನಮ್ಮ ಯುವಕ ಸ್ನೇಹಿತರಲ್ಲಿ ಕೊಟ್ಟಿದ್ದರೆ ಎತ್ತಿನ ಬಂಡಿಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೊಂದು ಪ್ರೀತಿಯ ಅಭಿಮಾನದಿಂದ ನಮ್ಮೆಲ್ಲರಿಗೆ ಸ್ವಾಗತ ಕೋರಿರ್ತಕ್ಕಂಥದ್ದು ಒಂದು ಭಾಗ. ಈ ಚುನಾವಣೆಯಲ್ಲಿ ನನ್ನ ಒಂದು ಗೆಲುವಿಗೆ ನಿಮ್ಮೆಲ್ಲರ ಒಂದು ಮತವನ್ನು ಪಡೆಯತಕ್ಕಂಥ ಮನವಿಯನ್ನ ಸಲ್ಲಿಸಲಿಕ್ಕೆ ನಾವೇನು ಬಂದಿದ್ದೇವೆ. ವೇದಿಕೆಯ ಮೇಲೆ ರಾಮಚಂದ್ರ ಅವರು, ಅಶೋಕ್ ಜಯರಾಮ್ ಅವರು,